ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವ್ ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ, UN ಲಗೇಜ್ನ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಏನೋ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ಊರಿಗೆ ಹೋಗಲಿಕ್ಕೆ ಏನೋ ಯೋಚನೆ. ಬಹುಶಃ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಬಜೆಟ್ ಫ್ರೆಂಡ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಂತ ಅನ್ಕೋತೀನಿ. ಬಟ್ ಈಗ ಸ್ವಲ್ಪ ಖುಷಿ ಆಗ್ತಾ ಇದೆ. ಹೋಗ್ತಾ ಇದ್ದೀನಿ ಫ್ಯಾಮಿಲಿನ ಮೀಟ್ ಮಾಡಲಿಕ್ಕೆ ಅಂತ. ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲವೊಬ್ರಿಗೆ ಹೇಳುವಂಥ ಸಿಚುವೇಶನ್ಸ್ ಬಂದೇ ಬಿಡ್ತು. ಕೆಲವೊಬ್ರಿಗೆ ಮಾತ್ರ ಹೇಳಿದೆ ನಾನು ಊರಿಗೆ ಬರ್ತಾಯಿದ್ದೀನಿ ಅಂತ. ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಹಾಗೆ ಸ್ವಲ್ಪ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದೀನಿ, ಯಾವಾಗ ಬರ್ತೀನಿ ಏನು ಎತ್ತ ಅಂತ. ಸೊ ಚಲೋ, ನಮ್ಮ ಲಗೇಜ್ನ ತೊಗೊಂಡು ಹೊರಡೋಣ ಅಲ್ಲ. ಲಗೇಜ್ನ ತೊಗೊಂಡು ಎಕ್ಸೈಟ್ಮೆಂಟಲ್ಲಿ ಆಚೆ ಬಂದೆ. ಅಷ್ಟರಲ್ಲಿ ಅಣ್ಣ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ನನಗೆ ಬಾ ಹೇಳಿ ಕಳಿಸ್ಕೊಡ್ಬೇಕು ಅಂತ. ಆ್ಯಕ್ಚುಲಿ ಅವರೇ ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಬೇಡ, ಫ್ರೆಂಡ್ಸ್ ಆನ್ ದ ವೇ ಹೋಗ್ತಿದ್ದಾರೆ ಅಂತ ಹೇಳಿ ಅಣ್ಣಂಗೆ ಬಾಯ್ ಹೇಳಿ ಓಡೋ ಅಷ್ಟರಲ್ಲಿ ಫ್ರೆಂಡ್ಸು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಕಾರಲ್ಲಿ ಲಗೇಜ್ ಇಟ್ಟು ಫುಜೇರಾಯಿಂದ ದುಬೈ ಕಡೆ ಹೊರಟ್ವಿ. ನಾನು ಫ್ರೆಂಡ್ಸಿಗೆ ರೇಗಿಸ್ತಾ ಇದ್ದೆ, ನಿಮ್ಮನ್ನೂ ವೀಡಿಯೋ ಮಾಡ್ತೀನಿ ಅಂತ ಹೇಳಿ. ಬಟ್ ಅವರು ಬೇಡ ಬೇಡ ಅಂತ ಹೇಳಿ ಕ್ಯಾಮ್ರಾ ಹಿಂದೆ ಹೋಗ್ತಾಯಿದ್ರು. ರೋಗಿ ಬಯಸಿದ್ದು ಆಲೂ ಅನ್ನ, ಡಾಕ್ಟರ್ ಹೇಳಿದ್ದು ಆಲೂ ಅನ್ನ ಅನ್ನೋ ಹಾಗೆ ಆಯಿತು ನನ್ನ ಪರಿಸ್ಥಿತಿ. ಯಾಕಂದರೆ ನನಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು. ಅದೇ ಟೈಮ್ಗೆ ಅವರು ನನಗೆ ವಾಪಸ್ ರೇಗಿಸ್ತಾ ಇದ್ರು, ನಾನ್ ವೆಜ್ ಊಟ ಕೊಡಿಸು ಅಂತ. ಅದೇ ಟ್ವಿಸ್ಟ್ ಏನು ಅಂತ ಹೇಳಿದರೆ, ನಾನು ಸಾಟರ್ಡೆ ಆಗಿರೋ ಕಾರಣ ವೆಜ್ ಅಷ್ಟೇ ತಿಂತೀನಿ ಅಂತ ಹೇಳಿದೆ. ಸೊ ನನಗೋಸ್ಕರ ಅವರು ಕೂಡ ವೆಜ್ ತಿನ್ನೋದಕ್ಕೆ ಒಪ್ಕೊಂಡ್ರು. ನಾನ್ ವೆಜ್ ಬೇಕು ಅಂದವರು ಸಡನ್ನಾಗಿ ವೆಜ್ಗೆ ಕನ್ವರ್ಟ್ ಆದರು. ಅಂತೂ ಇಂತೂ ವೆಜ್ ರೆಸ್ಟೋರೆಂಟ್ ಚಾಯ್ ಕರಿ ಸಿಕ್ಕೇ ಬಿಡ್ತು. ದುಬೈ ಅಂದಾಗ ನೆನಪಾಗೋದು ಪಾರ್ಕಿಂಗ್ ಚಿಂತೆ. ಪಾರ್ಕಿಂಗ್ಗೆ ಪೇ ಮಾಡಿ ರೆಸ್ಟೋರೆಂಟ್ ಒಳಗೆ ಹೊರಟ್ವಿ. ಅದರಲ್ಲೂ ವೀಕೆಂಡ್ ಅಂತೂ ಕೇಳೋದೇ ಬೇಡ. ಪಾರ್ಕಿಂಗ್ನ ಹುಡ್ಕೋಷ್ಟರಲ್ಲಿ ಮತ್ತಷ್ಟು ಸುಸ್ತಾಗ್ಬಿಡುತ್ತೆ. ಫೈನಲಿ ಪಾರ್ಕಿಂಗ್ ಮಾಡಿ ರೆಸ್ಟೋರೆಂಟ್ ಒಳಗಡೆ ಹೊರಟ್ವಿ. ರೆಸ್ಟೋರೆಂಟ್ ಒಳಗಡೆ ಇಂಟೀರಿಯಲ್ ತುಂಬಾ ಕೂಲ್ ಅನ್ನಿಸ್ತಾ ಇತ್ತು. ಚಿಕ್ಕದಾಗಿದ್ರೂ ತುಂಬ ಅಚ್ಚುಕಟ್ಟಾಗಿತ್ತು. ನಾನಂತೂ ಏನೋ ದೊಡ್ಡದಾಗಿ ಆರ್ಡ್ರ್ ಮಾಡೋ ಹಾಗೆ ಮೆನುನ ತೊಗೊಂಡು ಸ್ಟೈಲಾಗಿ ನೋಡ್ತಾ ಇದ್ದೆ. ಬಟ್ ನಾನು ಆರ್ಡ್ರ್ ಮಾಡಿದ್ದು ಗೀ ಪುಡಿ ತಟ್ಟೆ ಇಡ್ಲಿ, ಹಾಗೆ ಫ್ರೆಂಡ್ಸ್ ಪೆರಿ ಪೆರಿ ದೋಸೆ ಮತ್ತು ಪುಡಿ ತಟ್ಟೆ ಇಡ್ಲಿನ ಆರ್ಡ್ರ್ ಮಾಡಿದ್ವಿ. 2 ಇಡ್ಲಿ 1 ದೋಸೆನ ಆರ್ಡ್ರ್ ಮಾಡೋಕ್ಕೆ ನಾನು ಮೆನುನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನೋಡಿದ್ದು. ದೋಸೆ ಇಡ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಖಾಲಿ ಮಾಡಿ ಮತ್ತೆ ಇನ್ನೊಂದು ದೋಸೆನ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದಾಯಿತು. ఈ జన్మమే రుచి చూడడానికి దొరికెరా, ఆహా ఆహా ఈ లోకమే వండి వాచడానికి ವೇದಿಕರಾ. ಭರ್ಜರಿಯಾಗಿ ಊಟ ಮುಗಿಸಿ ಅಲ್ಲಿಂದ ಸೀದಾ ಹೊರಟಿದ್ದೆ ಏರ್ಪೋರ್ಟ್ ಟರ್ಮಿನಲ್ 3 ಕಡೆಗೆ. ಏರ್ಪೋರ್ಟ್ಗೆ ಬರ್ತಿದ್ದ ಹಾಗೆ ಏನೋ ಒಂಥರ ಫೀಲ್, ಹೇಳೋಕ್ಕಾಗದೇ ಇರೋವಂಥ ಫೀಲ್ ಆಗ್ತಾಯಿತ್ತು. ಗೈಸ್, ನಾನು ಹೇಳಬೇಕಾದ ವಿಷಯನೇ ಮರೆತೆ. ನನಗೆ ಸದ್ಯಕ್ಕೆ ಊರಿಗೆ ಹೋಗೋ ಯಾವ ಪ್ಲ್ಯಾನೂ ಇರಲಿಲ್ಲ. ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದಿನ ನನ್ನ ಮಗಳು ಕಾಲ್ ಮಾಡಿ, ಅಮ್ಮ ನಾನು ನಿಮ್ಮನ್ನ ನೋಡಬೇಕು ಬನ್ನಿ ಅಮ್ಮ ಅಂತ ಕರೆದ್ಲು. ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಅವಳಿಗೆ ಸಮಾಧಾನ ಮಾಡಿದೆ, ಕಂದ ನೆಕ್ಸ್ಟ್ ಇಯರ್ ಬರ್ತೀನಿ, ನನಗೆ ರಜೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದೆ. ಪ್ಲ್ಯಾನ್ ಇಲ್ಲದೆ ಊರ ಕಡೆ ಯಾಕೆ ಹೊರಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಟ್ವಿಸ್ಟ್. ನನ್ನ 10th ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ 18 ಇಯರ್ಸ್ ಆದಮೇಲೆ ಮೀಟ್ ಮಾಡಬೇಕು, ಟೀಚರ್ ಜೊತೆ ಗೆಟ್ ಟುಗೆದರ್ ಮಾಡ್ತೀವಿ ಅಂತ ನನಗೆ ಕಾಲ್ ಮಾಡಿ ನೀನು ಕೂಡ ಬಾ ಅಂತ ಹೇಳುವಾಗ ನನಗೆ ನಾನು ಬರಲ್ಲ ಅಂತ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ಸೊ ಅವರಿಂದಾಗಿ ನನ್ನ ಮಗಳು ನೋಡೋ ಭಾಗ್ಯ ಸಿಕ್ತು.
ಸೊ ಒಂದು ಕಡೆ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ಅವರಿಂದಾಗಿ ನೆಕ್ಸ್ಟ್ ಇಯರ್ ಹೋಗಬೇಕಾಗಿದ್ದು ನಾನು ಈಗಲೇ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಇಂಡಿಯಾಗೆ ಬರ್ತಾ ಇದ್ದೀನಿ. ನಾನಂತೂ ಏರ್ಪೋರ್ಟ್ಗೆ ತುಂಬ ಬೇಗನೆ ಹೋಗಿದ್ದೆ, ಯಾಕಂದರೆ ವಾರ್ ನಡೀತಿದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ವಾರು 2 ವೀಕ್ಸಿಗೆ ಸ್ಟಾಪ್ ಆಗಿತ್ತು. ಸೊ ಆದರೂ ಕೂಡ ಸ್ವಲ್ಪ ಭಯ ಇತ್ತು, ಯಾವಾಗ ಏನಾಗುತ್ತೋ ಅನ್ನೋದು. ಸೊ ಆ ಭಯದಿಂದ ನಾನು ಏರ್ಪೋರ್ಟ್ಗೆ ಬೇಗ ಹೋಗಿದ್ದೆ. ಸೊ ಬ್ಯಾಗ್ನೆಲ್ಲ ಚೆಕ್ ಇನ್ ಮಾಡಿ ಅಲ್ಲಿಂದ ಮೆಟ್ರೋ ಟ್ರೈನಲ್ಲಿ ಗೇಟ್ 11 ಕಡೆ ಹೊರಟೆ. ಎಮಿರೇಟ್ಸ್ ಏರ್ಪೋರ್ಟ್ ಬಂದು ತುಂಬ ದೊಡ್ಡದಿದೆ. ಅಲ್ಲಿಂದ ಮತ್ತೆ ಲಿಫ್ಟಲ್ಲಿ ಬೋರ್ಡಿಂಗ್ ಗೇಟ್ಸ್ ಕಡೆಗೆ ಹೊರಟೆ. ಲಿಫ್ಟಿಂದ ಆಚೆ ಬರ್ತಿದ್ದಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಡ್ಯೂಟಿ ಫ್ರೀ. ಹಾಗೆ ಒಂದು ರೌಂಡ್ ಹಾಕಿ ನನಗೆ ಬೇಕಿದ್ದವ್ರಿಗೆ ಲಿಕ್ಕರ್ನ ತಗೊಂಡೆ. ಎಲ್ಲ ಶಾಪ್ಗಳನ್ನೂ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಬೋರ್ಡಿಂಗ್ ಕಡೆ ಬಂದು ವೆಯ್ಟ್ ಮಾಡಿ ಸುಸ್ತಾಯಿತು. ಏರ್ಪೋರ್ಟ್ಗೆ ಬೇಗ ಹೋಗಿದ್ದ ಕಾರಣ ವೆಯ್ಟ್ ಮಾಡಲೇಬೇಕಾಗಿತ್ತು. ಕೊನೆಗೂ ಬೋರ್ಡಿಂಗ್ ಸಿಕ್ತು ಅಂತ ಹೇಳಿ ಖುಷಿಪಟ್ಟು ಅಲ್ಲಿಂದ ಸೀದಾ ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಂಡೆ. ಫ್ಲೈಟಲ್ಲಿ ಕೂರ್ತಿದ್ದಂಗೆ ಸಿಕ್ಕಾಬಟ್ಟೆ ಖುಷಿ, ಎಕ್ಸ್ಪ್ರೆಸ್ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ. ಎಲ್ಲ ಏರ್ಲೈನ್ಸ್ಗಳಿಗಿಂತ ನನಗಂತೂ ಎಮಿರೇಟ್ಸ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಫ್ಲೈಟಲ್ಲಿ ಯಾವಾಗಲೂ ಊಟ ತೊಗೊಳ್ಳಲ್ಲ, ಬಟ್ ಈ ಸರಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಊಟ ತೊಗೊಂಡೆ. ಬಟ್ ಊಟ ಚೆನ್ನಾಗೇ ಇತ್ತು. ಊಟ ಮುಗಿಸಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ಆಲ್ರೆಡಿ ಬ್ಯಾಂಗ್ಳೂರ್ ಟರ್ಮಿನಲ್ 2ಗೆ ಬಂದೇ ಬಿಟ್ಟಿದ್ದೆ. ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಿದ್ದಾಗೆ ನನ್ನ ಖುಷಿಗೆ ಪಾರನೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ನಾನಂತೂ ತುಂಬ ಸರಿ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಎಮಿಗ್ರೇಷನ್ 1 ಸೆಕೆಂಡ್ 2 ಸೆಕೆಂಡಲ್ಲೇ ಆಗಿಬಿಡುತ್ತೆ. ಆದರೆ ನನ್ನ ಬ್ಯಾಗೇಜ್ ಮಾತ್ರ ಕಮ್ಮಿ ಅಂದರೂ 30-40 ನಿಮಿಷ ವೆಯ್ಟ್ ಮಾಡಲೇಬೇಕು. ನಾರ್ಮಲ್ ಆಗಿ ಬ್ಯಾಗೇಜ್ ತೊಗೊಳಕ್ಕೆ ಅಷ್ಟು ಲೇಟ್ ಆಗುತ್ತೆ. ಇನ್ನಿವತ್ತು ಜನ ಫುಲ್ ಕ್ರೌಡಲ್ಲಿದ್ದರು. ಇವತ್ತು ಕೇಳಬೇಕಾ, ಇವತ್ತು ಕೂಡ ನಾನು ಬ್ಯಾಗೇಜ್ ತೊಗೊಂಡಿದ್ದು ಲೇಟಾಗೆ. ಫೈನಲಿ ಲಗೇಜ್ ತೊಗೊಂಡು ಫ್ಲೈ ಬಸ್ ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಫ್ಲೈ ಬಸ್ ಕಡೆ ಹೊರಟೆ. ಒಳಗಡೆ ತುಂಬ ಖುಷಿ ಆಗ್ತಿತ್ತು, ಇಷ್ಟು ಬೇಗ ಇಂಡಿಯಾಗೆ ರೀಚ್ ಆಗಿಬಿಟ್ಟೆ ಅಂತ. ಬಟ್ ಹೊರಗಡೆ ಶೋ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಕೊನೆಗೂ ಫ್ಲೈ ಬಸ್ ಬಂದೇ ಬಿಡ್ತು. ಫಸ್ಟ್ ಟೈಮ್ ನಾನು ಏರ್ಪೋರ್ಟಿಂದ ಮೈಸೂರುವರೆಗೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಪ್ರತಿ ಸರಿ ಹೋಗಬೇಕು ಅಂದರೂ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಅದರಲ್ಲಿ ಹೋಗ್ತಾಯಿದ್ದೆ. ಬಟ್ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಆದರೆ ಎಕ್ಸ್ಪೀರಿಯನ್ಸ್ನ ನೋಡಬೇಕು ಅಂತ ಹೇಳಿ ಫ್ಲೈ ಬಸ್ನ ಬುಕ್ ಮಾಡ್ಕೊಂಡಿದ್ದೆ. ಹೊರಗಡೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಲಕ್ ಕೂಡ ತುಂಬಾ ಚೆನ್ನಾಗಿತ್ತು. ಎಮಿರೇಟ್ಸಲ್ಲಿ ಕೂಡ ಊಟ ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ಲೈ ಬಸ್ಸಲ್ಲಿ ಕೂಡ ಲಘು ಉಪಹಾರ ಕೊಟ್ಟಿದ್ದರು. ಅದರಲ್ಲಿ ವಾಟರ್ ಬಾಟಲ್, ಕುಕ್ಕೀಸ್ ಆ್ಯಂಡ್ ಬಾದಾಮ್ ಮಿಲ್ಕ್, ಮಸಾಲ ಕೋಡ್ಬಳೆ ಎಲ್ಲನೂ ಇತ್ತು. ಅದರಲ್ಲೂ ಅದು ನಮ್ಮ KMF ನಂದಿನಿ ಬ್ರ್ಯಾಂಡ್ ಆಗಿತ್ತು. ನನಗೆ ನಾನೇ ಪ್ರೌಡ್ ಫೀಲ್ ಮಾಡಿಕೊಂಡು, ಸೌಮ್ಯ ನಿನ್ನ ಲಕ್ ತುಂಬಾ ಚೆನ್ನಾಗಿದೆ, ಇಂಡಿಯಾಗೆ ಬಂದಿರೋ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೊರಟೆ. ಯಾಕೋ ಏನೋ ಅಲ್ಲಿವರೆಗೂ ಇದ್ದಿದ್ದ ಜೋಶು ಸಡನ್ನಾಗಿ ಟುಸ್ ಪಟಾಕಿ ಆಯಿತು. ಬಸ್ಸಲ್ಲಿ ಕೂತ್ಕೊಂಡು ಎಷ್ಟೊತ್ತಿಗಪ್ಪ ನಾನು ಮೈಸೂರು ತಲುಪ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೆ. ದಾರಿ ಮಧ್ಯ ಮೈಸೂರು ಯಾವಾಗ ಬರುತ್ತೆ ಅಂತ 1-2 ನಿಮಿಷ ನಿದ್ದೆ ಮಾಡೋದು, ಎದ್ದೇಳೋದು, ನೋಡೋದು ಇದೇ ಆಗಿತ್ತು. ಹಂಗೆ ಯೋಚನೆ ಮಾಡ್ತಾನೆ ಮೈಸೂರು ಬಂದು ತಲುಪೇ ಬಿಟ್ಟೆ. ಸೊ ಮೈಸೂರು ಬಂದು ತಲುಪ್ತಿದ್ದ ಹಾಗೆ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ನಾನು ಆ್ಯಕ್ಚುಲಿ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿದ್ದು, ಬಟ್ ನನಗೆ ಸರ್ಪ್ರೈಸ್ ಆಗಿತ್ತು. ಬಸ್ಸಲ್ಲಿ ಬರಬೇಕಾದ್ರೆ ನನ್ನ ಬೆಸ್ಟ್ ಫ್ರೆಂಡು ಕಾಲ್ ಮಾಡಿದ್ದ. ಸೊ ನನಗೆ ಶಾಕಿಂಗ್ ಆಗಿತ್ತು. ಸಡನ್ಲಿ ಇದ್ದಕ್ಕಿದ್ದಂಗೆ ಅವ್ನು ಯಾಕೆ ನನಗೆ ಕಾಲ್ ಮಾಡ್ದ ಅಂತಹ. ಯಾಕಂದರೆ ನಾನು ಮೈಸೂರಿಗೆ ಬರ್ತಿದ್ದೀನಿ ಅಂತ ಅವ್ನಿಗೆ ಹೇಳೇ ಇರಲಿಲ್ಲ. ಅವ್ನು ಸಡನ್ನಾಗಿ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳುವಾಗ ನಾನು ಹೇಳೇ ಬಿಟ್ಟೆ ಮೈಸೂರಲ್ಲಿದ್ದೀನಿ ಅಂತ. ಸೊ ಅವನು ನನಗೆ ಶಾಕ್ ಕೊಟ್ಟ ಕಾಲ್ ಮಾಡಿ. ನಾನು ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳಿ ಅವನಿಗೆ ಶಾಕ್ ಕೊಟ್ಟೆ. ಶಾಕ್ ಕೊಟ್ಟಿದ್ದಕ್ಕೆ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ. ನೀನು ಹೇಳ್ದೆ ಕೇಳ್ದೆ ಮೈಸೂರಿಗೆ ಬಂದಿದ್ದೀಯ ಅಂತ ಹೇಳಿ. ಒಂದು ಕಡೆ ನನ್ನನ್ನು ನೋಡಿ ಅವನಿಗೆ ಫುಲ್ ಖುಷಿ, ಒಂದು ಕಡೆ ನನ್ನ ಮೇಲೆ ಕೋಪ. ನನಗೂ ಕೂಡ ಹೇಳಿದೆ ಸರ್ಪ್ರೈಸ್ ಆಗಿ ನೀನು ಇಂಡಿಯಾಗೆ ಬಂದಿದ್ಯಾ ಅಂತ ಹೇಳಿ. ಕೊನೆಗೂ ನಕ್ಬಿಟ್ಟ. ಇವನ ಬಗ್ಗೆ ಹೇಳೋಕ್ಕೆ 1 ದಿನ ಸಾಕಾಗಲ್ಲ. ನನ್ನ ಬೆಸ್ಟ್ ಫ್ರೆಂಡ್
ಅಷ್ಟು ಮಾತ್ರ ಹೇಳ್ತೀನಿ. ಅವನನ್ನು ರೇಗಿಸ್ಕೊಂಡು ಅವನ ಆಟೋದಲ್ಲೇ ನಾನು ಊರಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಬೇಡ, ಬಸ್ಸಲ್ಲಿ ಹೋಗ್ತೀನಿ, ನನಗೆ ಒಂದು ಮೆಮೊರಿ ಬೇಕು ಅಂತ ಹೇಳಿದೆ. ಬಟ್ ಆಟೋದಲ್ಲಿ ಹೋಗೋದು ಕೂಡ ಒಂದು ಮೆಮೊರಿ ಅಂತ ಹೇಳಿ ಅವನೇ ನನ್ನನ್ನು ಬೈಕೊಂಡು ಡ್ರಾಪ್ ಮಾಡೋಕ್ಕೆ ಬಂದ. ಆ್ಯಕ್ಚುಲಿ ಏನಂದರೆ ಅವನಿಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದನ್ನು ಅವನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನರಕಕ್ಕೆ ಕರೆದ್ರೂ ಕೂಡ ಕಣ್ಣು ಮುಚ್ಕೊಂಡು ನಾನಿದ್ದೀನಿ ಅಂತ ಹೇಳಿದ್ರೆ ಬಂದುಬಿಡ್ತಾನೆ. ಇವನಂಥ ಫ್ರೆಂಡ್ನ ಪಡೆಯೋದಕ್ಕೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಹಾಗಂತ ದೃಷ್ಟಿ ಹಾಕಬೇಡಿ ನಮ್ಮ ಫ್ರೆಂಡ್ಶಿಪ್ ಮೇಲೆ. ಯಾಕಂದರೆ ತುಂಬ ಸರಿ ಜಗಳ ಮಾಡ್ಕೊಂಡಿದ್ದೀವಿ. ಮತ್ತೆ ನೀವು ಕಣ್ಣಾಕಿ ಮತ್ತೆ ಜಗಳ ಆಗೋ ಥರ ಆಗಬಾರ್ದು. ದಾರಿ ಮಧ್ಯಕ್ಕೂ ನಾನು ಅವನಿಗೆ ಒಂದೇ ಕ್ವಶನ್ ಕೇಳ್ತಾ ಇದ್ದೆ, ನಾನು ಇಂಡಿಯಾಗೆ ಬರೋ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ. ಅವನದಕ್ಕೆ ನಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದ. ಬಟ್ ನನಗೆ ಒಂದು ಅರ್ಥ ಆಗಿದ್ದು ಅಂತ ಹೇಳಿದ್ರೆ, ನಿಜವಾಗ್ಲೂ ಸ್ವಾರ್ಥ ಇಲ್ಲದೆ ನಿಷ್ಕಲ್ಮಶವಾದ ಫ್ರೆಂಡ್ಸ್ ಯಾರಿರ್ತಾರೋ ಅವರ ಪ್ರತಿಯೊಂದು ಮೂಮೆಂಟ್ ಕೂಡ ಅವರಿಗೆ ಗೊತ್ತಾಗ್ಬಿಡುತ್ತಂತೆ. ಸೊ ಹಾಗೆ ನನ್ನ ಪ್ರತಿಯೊಂದು ಮೂಮೆಂಟ್ಸ್ ಇವನಿಗೆ ಗೊತ್ತಿತ್ತು ಅನಿಸುತ್ತೆ. ಸೊ ಹಾಗಾಗಿ ನಾನು ಇಂಡಿಯಾಗೆ ಬರೋದು ನಾನು ಹೇಳ್ದೆ ಅವನಿಗೆ ಗೊತ್ತಾಗ್ಬಿಡ್ತು. ಸಡನ್ನಾಗಿ ಅವನು ನಗ್ತಾ ಒಂದು ಕ್ವಶನ್ ಕೇಳ್ದ, ಮಚ್ಚಿ ನನಗೂ ಕೇಳ್ದೆ ನೀನು ಇಂಡಿಯಾಗೆ ಬಂದಿದ್ಯಾ ಅಂದರೆ ಏನು ವಿಶೇಷ, ಏನಾದರೂ ಪ್ರಾಬ್ಲಮ್ಮಾ ಅಥವಾ ಏನಾದರೂ ಫಂಕ್ಷನ್ ಇದೆಯಾ ಅಂತ. ನಾನು ಹೇಳಿದೆ, ಇಲ್ಲ 18 years ಆದಮೇಲೆ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಇಟ್ಕೊಂಡಿದ್ದಾರೆ, ಅವನ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವನಿಗಂತೂ ಫುಲ್ ಖುಷಿ ಆಗೋಯ್ತು. ಹೌದಾ, ಅದಕ್ಕೋಸ್ಕರ ಅಲ್ಲಿಂದ ಬರ್ತಿದ್ಯಾ, ಸರಿ ಬಿಡು, ಯಾವುದೋ ಗಣೇಶ್ ಮೂವಿನ ರೀಕ್ರಿಯೇಟ್ ಮಾಡ್ತಾ ಇದೆಯಾ ಅಂತ ಕೇಳ್ದ. ಸೊ ಅವನ ಜೊತೆ ಮಾತಾಡ್ತಾ ಊರಿಗೆ ಬಂದು ತಲುಪೇಬಿಟ್ಟೆ. ಇದು ನನ್ನ ಪ್ರೈಮರಿ ಸ್ಕೂಲ್. 6th ಮತ್ತು 7th ಇದೇ ಸ್ಕೂಲಲ್ಲಿ ಓದಿದ್ದು. ಮನೆ ಹತ್ತತ್ರ ಬರ್ತಿದ್ದ ಹಾಗೆ ನನ್ನ ಹಾರ್ಟ್ ಬೀಟ್ ಸ್ವಲ್ಪ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು. ಕೇಳ್ದೆ ಊರಿಗೆ ಬಂದಿದ್ದೀನಿ, ಸರ್ಪ್ರೈಸ್ ಕೊಡಬೇಕು ಅಂತ, ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅಂತ. ಬಟ್ ಮನೆಯಲ್ಲಿ ಯಾರೂ ಇರಲಿಲ್ಲ, ನನ್ನ ಮಗಳು ಮಾತ್ರ ಒಳಗಡೆ ಇದ್ಲು. ಸೊ ನಾನು ಸುಮ್ಮನೆ ಹೋಗಿ ಡೋರ್ ನಾಕ್ ಮಾಡಿದೆ. ಅವಳು ಹೇಗೆ ಖುಷಿಪಟ್ಲು, ಹೇಗೆ ಸರ್ಪ್ರೈಸ್ ಆದ್ಲು ಅಂತ ನೀವೇ ನೋಡಿ. ನನ್ನ ನೋವನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅಣ್ಣಂಗೆ ಫೋನ್ ಮಾಡಿ ಸುಳ್ಳು ಹೇಳಿ ಅಣ್ಣನ ಮನೆ ಹತ್ರ ಕರೆಸ್ಕೊಂಡೆ. ಹಾಂ, ಯಾಕೆ ಸಾಕಲ್ಲಿ ನೋಡ್ತಿದ್ಯಾ? ನಾನೇ ಮಾಡಿಸಿದ್ದು ಶಾಕ್ ಕೊಡ್ಸೋಣ ಅಂತ. ನೀ ಬತ್ಯ ಬರಲ್ವಾ ಅಂತ. ಅಣ್ಣ ಇಲ್ಲಿ ನೋಡು. ಹೌದು, ಯಾಕೆ ಪಾಪ ಫೋನ್ ಮಾಡಿದ್ದು ಯಾಕೆ ಹೇಳು? ಹಾ, ನಾನು ಫೋನ್ ಮಾಡಿಸಿ. ನಿಂಗೆ ಗೊತ್ತಿದ್ದು ತಾನೆ? ನಿಂಗೆ ಗೊತ್ತಿದ್ದು ನಾನು ಏನಪ್ಪ ಗೊತ್ತು, ಏನೋ ಗೊತ್ತಿಲ್ಲ. ನಾವೇ ಬೇರೆ ನೀವೇ ಬೇರೆ. ಶುರು ಮಾಡಿದೆ. ಸ್ಕೂಲ್ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ಟೈಮ್ ಆಗ್ತಾಯಿತ್ತು. ಸೊ ಅಣ್ಣನ ಹತ್ರ ಮತ್ತು ಫ್ರೆಂಡ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ರೆಡಿಯಾಗಿ ನಾನು ಸ್ಕೂಲ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಸ್ಕೂಲ್ ಫಂಕ್ಷನಲ್ಲಿ.